ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರೆ ಅನ್ನೋ ಸಾಧ್ಯತೆ ಇದ್ದಂತ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಇವತ್ತು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆಯಾಗೋದನ್ನು ಅವರು ನಿರಾಕರಿಸಿದ್ದಾರೆ. ಆದರೆ ಬಿಜೆಪಿಯಲ್ಲಾದಂಥ ಪರಿಸ್ಥಿತಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆರತಿ ಎತ್ತಿ ಒಳ ಕರ್ಕೊಂಡು ಬಂದರು, ಮಂಗಳಾರತಿ ಎತ್ತಿ ಹೊರಗೆ ಕಳಿಸಿದ್ರು, ನನ್ನನ್ನು ಹೊರಗೆ ಕಳಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಬೆಂಗಳೂರಿನ ನಾಯಕರ ವಿರುದ್ಧ ಸದಾನಂದ ಗೌಡ ಕೆಂಡಾಮಂಡಲರಾಗಿದ್ದಾರೆ. ಮನೆಗೆ ಬಂದಿದ್ದಂಥ ಆರ್ ಅಶೋಕ್ ವಿರುದ್ಧವೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸದಾನಂದ ಗೌಡರು ಸಿಟ್ಟಾಗಿದ್ದ ಬೆನ್ನಿಗೆ, ಅಸಮಾಧಾನ ವ್ಯಕ್ತಪಡಿಸಿದ ಬೆನ್ನಿಗೆ ಉಳಿದ ಬಿಜೆಪಿ ನಾಯಕರು ಮೌನವಾಗಿ ಕೂತಿದ್ದಾರೆ. ಆರ್ ಅಶೋಕ್, ಅಶ್ವಥ್ ನಾರಾಯಣ ಇವರೆಲ್ಲರ ವಿರುದ್ಧವೂ ಕೂಡ ಸದಾನಂದ ಗೌಡರು ಇವತ್ತು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜನತಾ ಪಾರ್ಟಿಯ ಶುದ್ಧೀಕರಣ ಆಗುವಷ್ಟು ದಿನ ನಾನು ವಿರಮಿಸುವುದಿಲ್ಲ. ಈಗಾಗಲೇ ನನ್ನನ್ನು ಆರತಿ ಎತ್ತಿ ನನ್ನ ಒಳಗೆ ಕರ್ಕೊಂಡು ಬಂದು ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಮಾಡಿ ಮಂಗಳಾರತಿ ಎತ್ತು ಹೊರಗೆ ಕಳಿಸಿದ್ದಾರೆ. ಆದರೆ ಬಿಜೆಪಿಯಿಂದ ಹಾಗೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಬಿಜೆಪಿಯಿಂದ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಆದರೂ ಇದರ ಪರವಾಗಿ ಹೋರಾಟ ಮಾಡ್ತೇನೆ. ಸಮಾನ ಮನಸ್ಕರನ್ನ ಆಹ್ವಾನ ಮಾಡ್ತೇನೆ. ಈ ಬಾರಿಯ ಲೋಕಸಭಾ ಚುನಾವಣೆವರೆಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ. ಅದರ ನಂತರ ಶುದ್ಧೀಕರಣದ ವ್ಯವಸ್ಥೆಗೆ ನಾವು ಅತ್ಯಂತ ವೇಗವಾದಂಥ ಹೆಜ್ಜೆಗಳನ್ನು ಕೊಡೋಣ. ರಾಜ್ಯದ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಇವತ್ತು ನಡೆಯುತ್ತಿರುವಂತಹ ಬಿಜೆಪಿಯ ವಿದ್ಯಮಾನದ ಬಗ್ಗೆ ನೀವು ಯಾರು ತಲೆ ಕೆಡಿಸಿಕೊಳ್ಬೇಡಿ. ಸದಾನಂದ ಗೌಡರ ಸ್ಪರ್ಧೆಗೆ ಒತ್ತಾಯ ಮಾಡಿದ್ದು ಬೆಂಗಳೂರಿನ ಬಿಜೆಪಿ ನಾಯಕರು. ಅವರನ್ನ ಇವತ್ತು ಸದಾನಂದ ಗೌಡರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆ ಡೀಟೇಲ್ ನೋಡೋಣ. ನಿಮ್ಮೊಂದಿಗೆ ಮಾತನಾಡೋದು ನನಗೆ ಏನೂ ಇಲ್ಲ. ನೀವೇ ಅಶೋಕ್, ನೀವೇ ಅಶ್ವಥ್ ನಾರಾಯಣ್, ನೀವೇ ಬೊಮ್ಮಾಯಿ, ನೀವೇ ಮುನ್ರಾಜು ಬಂದಿದ್ರಿ. ಸುಮ್ಮನೆ ಕುಳಿತಿದ್ದ ನನ್ನ ಎಲೆಕ್ಷನ್ಗೆ ನಿಲ್ಲಿ ಅಂತ ನೀವೇ ಹೇಳಿ ಈಗ ನನ್ನನ್ನು ಹೊರಗಡೆ ದಬ್ಬಿದ್ದೀರಿ. ಇಡೀ ಒಕ್ಕಲಿಗ ಸಮುದಾಯನ ಬಲಿ ಕೊಟ್ಟಿದ್ದೀರಿ. ನಿಮಗೆ ನಾಚಿಕೆ ಆಗೋದಿಲ್ವಾ? ಲಿಂಗಾಯತ ಕೋಟಾದಲ್ಲಿ ಎಲ್ರಿಗೂ ಟಿಕೆಟ್ ಸಿಗ್ತಾ ಇದೆ. JDS ಜನರನ್ನ ತಂದು ಬಿಜೆಪಿಯಲ್ಲಿ ನಿಲ್ಲಿಸ್ತಾ ಇದ್ದೀರಾ. ನಿಮಗೆ ಮರ್ಯಾದೆ ಇದೆಯಾ ಅಂತ ಜನ ಕೇಳ್ತಾ ಇದ್ದಾರೆ. 17% ಇರೋರಿಗೆ 9 ಸೀಟು, 15% ಇರೋರಿಗೆ ಅರ್ಧ ಸೀಟು. ನಾಚಿಕೆ ಆಗ್ಬೇಕು ನಿಮಗೆ. ಮೊನ್ನೆ ಕೋರ್ ಕಮಿಟಿಗೆ ಹೋಗಿ ಏನು ಸಾಧನೆ ಮಾಡ್ಕೊಂಡು ಬಂದ್ರಿ? ಇನ್ನೇನಿದೆ ನಿಮ್ಮ ಹತ್ರ ಮಾತಾಡೋಕೆ? ಯಾವ ಮುಖ ಇಟ್ಕೊಂಡು ಬಂದಿದ್ದೀರಿ? ವಿಧಾನಸಭೆ ಚುನಾವಣೆಯಲ್ಲಾದ ತಪ್ಪುಗಳನ್ನೇ ಈಗಲೂ ರಿಪೀಟ್ ಮಾಡ್ತಾ ಇದ್ದೀರಿ. ವಿಧಾನಸಭೆ ಚುನಾವಣೆಯಲ್ಲಿ ಯಾಕೆ ಏಟ್ ತಿಂದಿರಿ ಅಂತ ಗೊತ್ತಿಲ್ವಾ ನಿಮಗೆ? ಪಕ್ಷವನ್ನ ಅಧಃಪತನಕ್ಕೆ ತಳ್ತಾ ಇದ್ದೀರಿ. ಒಟ್ಟು ನನ್ನನ್ನ ಬಲಿ ಕೊಟ್ರಿ ನೀವೆಲ್ಲ ಸೇರಿ. ನಮ್ಮದೇನೂ ಇಲ್ಲ, ನಾವೆಲ್ಲ ನಿಮ್ಮ ಪರವಾಗಿ ದನಿ ಎತ್ತಿದ್ವು. ಆದರೆ ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜೆ ನಿಲ್ಲಿಸಿದ್ದು ಯಡಿಯೂರಪ್ಪರ ತೀರ್ಮಾನ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ನೇರ ಸಂಪರ್ಕದಲ್ಲಿ. ಮಧುಸೂದನ್, ಇಲ್ಲಿ ಸದಾನಂದ ಗೌಡರಿಗೆ ಯಡಿಯೂರಪ್ಪ ಅವರಿಗಿಂತಲೂ ಹೆಚ್ಚು ಸಿಟ್ಟು ಬೆಂಗಳೂರಿನ ಬಿಜೆಪಿ ನಾಯಕರ ಮೇಲಿದೆಯಾ ಅಂತ? ಖಂಡಿತವಾಗ್ಲೂ ರಕ್ಷತ್, ನೋಡಿ, ನೇರವಾಗಿ 2024ರ ಸಾರ್ವತ್ರಿಕ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಈ ಹಿಂದೆನೆ DV ಸದಾನಂದ ಗೌಡರು ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಸಕ್ರಿಯ ಚುನಾವಣಾ ರಾಜಕಾರಣದಿಂದ ನಾನು ದೂರ ಉಳಿತೇನೆ, ನನಗೆ ಚುನಾವಣಾ ಮಾಡೋ ಅಂತ ಶಕ್ತಿ ಇಲ್ಲ, ಇವತ್ತು ಬೇಕಾಗುವಂತ ಆರ್ಥಿಕ ಸಂಪತ್ತನ್ನ ಕ್ರೋಢೀಕರಣ ಮಾಡ್ಲಿಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾ ಹೊಸ ಮುಖದವ್ರಿಗೆ, ಯುವಕರಿಗೆ ಅವಕಾಶವನ್ನ ಕೊಡಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ರು. ಬಟ್ ಇದಾದ ಬಳಿಕವೂ ಬೆಂಗಳೂರಿನ ಬಿಜೆಪಿ ನಾಯಕರು ನೇರವಾಗಿ DV ಸದಾನಂದ ಗೌಡರ ಮನೆಗೆ ಭೇಟಿ ಕೊಟ್ಟು, ಇಲ್ಲ ಸಾಹೇಬ್ರೆ, ನೀವು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ನೀವೇ ಅಧಿಕೃತವಾಗಿ ಬಿಜೆಪಿ ಅಭ್ಯರ್ಥಿ ಆಗಬೇಕು ಅನ್ನೋ ಒತ್ತಾಯವನ್ನ ಮಾಡಿದ್ರು. ಇದಾದ ಬಳಿಕ ಆಗಿದ್ದೇನು? ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಹಾಲಿ ವಿಧಾನಸಭೆಯ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್, ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ CN ಅಶ್ವಥ್ ನಾರಾಯಣ್, ಹಾಲಿ ಶಾಸಕ S ಮುನಿರಾಜು ಅವರು ನೇರವಾಗಿ ಸದಾನಂದ ಗೌಡರ ಮನೆಗೆ ಭೇಟಿ ಕೊಟ್ಟು ಅವರ ಮನವೊಲಿಕೆಯನ್ನ ಮಾಡಿದ್ರು. ಆಯ್ತು, ನೀವೆಲ್ಲ ಇಷ್ಟು ಹೇಳ್ತಾ ಇದ್ರಿ, ನೋಡೋಣ ಅನ್ನೋ ಒಂದು ಮಾತನ್ನ ಖುದ್ದು DV ಸದಾನಂದ ಗೌಡರು ಹೇಳಿದ್ರು. ಇದಾದ ಬಳಿಕ ಆಗಿದ್ದೆ ರಾಜ್ಯದಲ್ಲಿ ಕೋರ್ ಕಮಿಟಿ ಸಭೆ. ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ರಾಜ್ಯದ 28 ಲೋಕಸಭಾ ಕ್ಷೇತ್ರಕ್ಕೂ ಕೂಡ 2-2, 3-3 ಹೆಸರು ಹೋಗ್ತಾ ಇದ್ರೆ ಬೆಂಗಳೂರು ಉತ್ತರಕ್ಕೆ ಬಂದಿದ್ದು ಕೇವಲ ಒಂದೇ ಒಂದು ಹೆಸರು, ಅದು DV ಸದಾನಂದ ಗೌಡರದು. ಆದ್ರೆ ಹೈಕಮಾಂಡ್ ನಾಯಕರ ಬಳಿ ಮಾತನ್ನ ಆಡಬೇಕಾದ್ರೆ ಕೇಂದ್ರದ ಬಿಜೆಪಿಯ ಚುನಾವಣಾ ಮಂಡಳಿಯ ಸಭೆಯಲ್ಲಿ DV ಸದಾನಂದ ಗೌಡರ ಹೆಸರು ಬದಲಾವಣೆ ಆಗಬೇಕಾದ್ರೆ ನನ್ನ ಬಳಿ ಮಾತನ್ನ ಆಡದಂತ ನೀವೆಲ್ಲ ಏನು ಮಾಡ್ತಾ ಇದ್ರಿ ಅನ್ನೋ ಪ್ರಶ್ನೆಯನ್ನ ಖುದ್ದು DV ಸದಾನಂದ ಗೌಡರು ಇವತ್ತು ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ. ನೀವೇ ಬಸವರಾಜ ಬೊಮ್ಮಾಯಿ, ನೀವೇ ಆರ್ ಅಶೋಕ್, ನೀವೇ ಅಶ್ವಥ್ ನಾರಾಯಣ್, ನೀವೆಲ್ಲರ ಮನೆಗೆ ಬಂದಿದ್ರಲ್ಲ, ನೀವು ನೇರವಾಗಿ ಕೋರ್ ಕಮಿಟಿಯಲ್ಲಿ ಮಾತನ್ನ ಆಡಬೇಕಾದ್ರೆ ಬೆಂಗಳೂರು ಉತ್ತರಕ್ಕೆ ಹೊಸ ಮುಖದ ಅಭ್ಯರ್ಥಿಯಾಗಿ ಶೋಭಾ ಕರಂದ್ಲಾಜೆ ಬರ್ತಾರೆ ಅಂದಾಗ ನೀವು ನನ್ನ ಪರ ಯಾಕೆ ಮಾತನ್ನ ಆಡಲಿಲ್ಲ?
17% ಇರೋ ಅಂತ ಒಂದು ಸಮುದಾಯಕ್ಕೆ 9 ಸೀಟ್ಗಳು ಸಿಗತ್ತೆ, 15% ಇರೋ ಅಂತ ಶೇಕಡಾವಾರು ಸಮಾಜಕ್ಕೆ ಅರ್ಧ ಸೀಟ. ನಾಚಿಕೆ ಆಗಲ್ವಾ ನಿಮ್ಗೆ? ಬೇರೆ ಪಕ್ಷದಿಂದ ಕರ್ಕೊಂಡು ಬಂದು ಒಕ್ಕಲಿಗ ಸಮುದಾಯದಲ್ಲಿ ಟಿಕೆಟನ್ನ ಕೊಡ್ತೀರಿ, ಅದರಲ್ಲೂ ಬಿಜೆಪಿಯ ಚಿಹ್ನೆಯ ಅಡಿಯಲ್ಲಿ. ಆದರೆ ಬಿಜೆಪಿಯಲ್ಲೇ ಇದ್ದು ಬಿಜೆಪಿಯಲ್ಲೇ ಸೇವೆ ಮಾಡಿ ಬಿಜೆಪಿಯಲ್ಲೇ ಸಕ್ರಿಯನಾಗಿದ್ದು ಬಿಜೆಪಿಗೆ ಒಳ್ಳೇದು ಬಯಸಿದಂತ ನನಗೆ ಟಿಕೆಟ್ ಮಿಸ್ ಆದಾಗ ನೀವು ಯಾರು ಯಾಕೆ ತುಟಿ ಬಿಚ್ಚಿ ಮಾತಾಡಿಲ್ಲ? ಶೋಭಾ ಕರಂದ್ಲಾಜೆ ಅವರ ಹೆಸರು ಅಂತಿಮವಾಗುವಂತ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಇದ್ರು, ಆರ್ ಅಶೋಕ್ ಇದ್ರು, ನೀವೆಲ್ಲ ಕುಳಿತು ಮಾತುಕತೆಯನ್ನು ಆಡ್ಬೇಕಾಗಿತ್ತಲ್ಲ, ನೀವ್ ಯಾಕೆ ಮಾತುಕತೆಯನ್ನು ಆಡಿಲ್ಲ? ಹೈಕಮಾಂಡ್ ನಾಯಕರ ಬಳಿ ಕೇವಲ ಕಳಿಸಿದ್ದು ಒಂದೇ ಒಂದು ಹೆಸರಾದ್ರೆ ನನ್ನ ಹೆಸರನ್ನ ಕೈ ಬಿಡ್ಲಿಕ್ಕೆ ಕಾರಣ ಏನು? ನನ್ನ ಆರತಿ ಮಾಡಿ ಒಳಗಡೆ ಕರೆಸ್ಕೊಂಡು ಮಂಗಳಾರತಿ ಮಾಡಿ ಆಚೆ ಕಳಿಸಿದಿರಿ. ನಾನು ಮುಂಬರುವಂತ ದಿನದಲ್ಲಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಆದ ಬಳಿಕ ಖಂಡಿತವಾಗಿಯೂ ಶುದ್ಧೀಕರಣದ ರಾಜಕಾರಣ ಮಾಡ್ತೇನೆ. ಕುಟುಂಬ ರಾಜಕಾರಣಕ್ಕೆ ಒತ್ತನ್ನ ಕೊಡಲ್ಲ, ಜಾತಿಯ ಆಧಾರದ ಮೇಲೂ ರಾಜಕಾರಣಕ್ಕೂ ಒತ್ತನ್ನ ಕೊಡಲ್ಲ ಅನ್ನೋ ಒಂದು ಮಾತನ್ನ ಇವತ್ತು ಖಡಕ್ ಆಗಿ ಡಿ.ವಿ. ಸದಾನಂದ ಗೌಡರು ಮಾಧ್ಯಮದ ಮುಂದೆ ಹೇಳಿರೋ ಅಂತದ್ದು. ರಕ್ಷತ್, ಧನ್ಯವಾದ ಮಧುಸೂದನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.